ಆತ್ಮೀಯ ಎಚ್ 16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯಗೆ ಸ್ವಾಗತ. ನಾನು ನಿಮ್ಮವ MI ಅದು ಮಲ್ಲಪ್ಪ ಜೊತೆಯವರು. ಆತ್ಮೀಯರೇ, ಕಾಂಗ್ರೆಸ್ನಲ್ಲಿ ಏನು ನಡೀತಾ ಇದೆ, ಏನು ಗೊಂದಲ, ಏನು ಗದ್ದಲ, ಇಲ್ಲೇ ಈ ಗದ್ದಲಗಳು ಮುಂದುವರೆದ್ರೆ, ಇದೇ ರೀತಿ ಮುಂದುವರೆದ್ರೆ ಆಲ್ರೆಡಿ ಕಾಂಗ್ರೆಸ್ನಲ್ಲಿ ಭಿನ್ನ ಮತ, ಭಿನ್ನ ಬಣ, ಈ ಚರ್ಚೆ ಹಲವಾಗಿದ್ದಾವೆ. ಈಗಾಗಲೇ BJP ಇದನ್ನು ಹಾದಿ ನೋಡ್ತಾನೆ ಇದೆ. ಯಾಕಂದರೆ 2028 ಭಾಳ ದೂರ ಇಲ್ಲ. ಈ ಬಣದಾಟ ಬೇಕಾ? CM ಕುರ್ಚಿ ಅಷ್ಟು ಮುಖ್ಯನಾ? ಸಿದ್ದರಾಮಯ್ಯನವರು ಈ ಪಕ್ಷಕ್ಕೆ ದುಡಿದಿದ್ದಾರೆ ಇಲ್ಲಂತಲ್ಲ. ಇವತ್ತು CM ಆಗಿದ್ದಾರೆ, ಲಾಭನ ತೊಗೊಂಡಿದ್ದಾರೆ, ಫಲಾನುಭವಿ ಆಗಿದ್ದಾರೆ. ಅದರದ್ದು 28ಕ್ಕೆ ಅವ್ರು ಬಿಟ್ಟು DK ಅವರಿಗೆ ಆಗಿರ್ಬೋದು, ಇನ್ನಾರಿಗೂ ಆಗಿರ್ಬೋದು, ಕೊಡುವಂಥ ಕೆಲಸವನ್ನು ಅವ್ರು ಮಾಡಲೇಬೇಕಾಗ್ತದೆ. ಇದು ಅನಿವಾರ್ಯ, ಕಾಲನ ಅನಿವಾರ್ಯ. ಯಾಕಂದರೆ ಕಾಂಗ್ರೆಸ್ನಲ್ಲೂ ಆಸಕ್ತವರು ಇದ್ದಾರೆ, ಯಾರೂ ಸನ್ಯಾಸಿಗಳಿಲ್ಲ ಅಲ್ಲಿ. ಮೊದಲನೇದಾಗಿ DK ಶಿವಕುಮಾರ್ ಅವರು ಇದ್ದಾರೆ, ಎರಡನೇದಾಗಿ ಪರಮೇಶ್ವರ್ ಅವರು ಇದ್ದಾರೆ, ಮೂರನೇದಾಗಿ ಸತೀಶ್ ಜಾರಕಿಹೊಳಿ ಅವರು ಇದ್ದಾರೆ, ಒಬ್ಬರಿಂದ ಒಬ್ಬರು ಇದ್ದಾರೆ. ಮತ್ತು ಇಲ್ಲಿ ಕಾಲ ತಕ್ಕಂಗೆ ಬದಲಾವಣೆ ಆಗಲೇಬೇಕಾಗ್ತದೆ. ಮತ್ತು ಇದು ಆಡಳಿತ ಎಂಥದ್ದಪ್ಪ ಅಂತಂದ್ರೆ, ಈ ಆಡಳಿತ ಈ ಪಕ್ಷಗಳ ನೆರಗಟ್ಟಿನ ನಡೆದಂಥದ್ದು ಮತ್ತು ಇಲ್ಲಿವರೆಗೆ ನಡೆದು ಬಂದಂಥದ್ದು. ನಾನು ಇಲ್ಲಿವರೆಗೆ ಎಲ್ಲ ಈ ರಾಷ್ಟ್ರದ ಪಕ್ಷಗಳೆಲ್ಲ ಮಾಡುವಂಥ ರಾಜಕೀಯ ಕಾಂಗ್ರೆಸ್ ರಾಜಕೀಯನ, ಅದರಿಂದ ಭಿನ್ನ ಆದಂಥದ್ದು ಯಾವುದೂ ಇಲ್ಲ. ಈಗಂತೂ DK ಅವರು ಈ ದಕ್ಷಿಣ ದಾವಣಗೆರೆ ಏನು ಘಟನೆ ನಡೀತು, ಇನ್ನೂ ರಿಸಲ್ಟ್ ಬಂದಿಲ್ಲ. ಅದು ಅವರು ಸಸ್ಪೆಂಡ್ ಮಾಡಿದ್ರು ಅಂದ್ರೆ ಇಬ್ಬರನ್ನ. ಅದಕ್ಕೆ ಮುಸ್ಲಿಂ ಸಮುದಾಯ, ಮುಸ್ಲಿಂ ಧರ್ಮಗುರುಗಳು, ನಾಯಕರು ಅವರೆಲ್ಲರೂ ಇವತ್ತು ಒಕ್ಕೊರಲಿನಿಂದ ವಿರೋಧ ಮಾಡ್ತಾಯಿದ್ರು. ಯಾಕೆ ಸಸ್ಪೆಂಡ್ ಮಾಡಿದಾರಪ್ಪ ಇವರು? ಇನ್ನೂ ರಿಸಲ್ಟ್ ಬಂದಿಲ್ಲ ಕೈಯಾಗ ಅನ್ನೋದು. ಆ ಒಂದು ಕಾರಣಕ್ಕಾಗಿ ಮತ್ತಷ್ಟು ಜೋರು ಹಿಡಿತಾ ಹೋಯಿತು. ಇಷ್ಟೊಳಗೆ ಜಮೀರ್ ಅಹ್ಮದ್ ಖಾನ್ JDS ಹೋಗ್ತಾರೆ ಸುದ್ದಿ ಬರ್ತಾಯಿತ್ತು. ಇಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ. ರಾಜಕೀಯದಲ್ಲಿ ಇಲ್ಲ ಇಲ್ಲ ಅಂದರೆ ಐತಿ ಅಂದಂಗೆ, ಉಂಟು ಅಂದ್ರೆ ಇಲ್ಲ ಅಂದಂಗೆ ಅಂತ ನಾವು ಅನೇಕ ಸಲ ಇದನ್ನು ಡಿಫೈನ್ ಮಾಡಿದ್ವಿ. ಈ ನೆಲಗಟ್ಟಿನಲ್ಲೇ ಇವತ್ತು ಕಾಂಗ್ರೆಸ್ ಈ ಚಿಕ್ಕಾಡಿದ ಒಣ ಚಿಕ್ಕಾಡು ಅಂತೀವಿ ನಾವು. ಇವತ್ತು ಹೊಸ ರೂಪ ಪಡಿಬೇಕಾಗಿದೆ ಕಾಂಗ್ರೆಸ್. ಇದು ಮಾತು ತಿಳ್ಕೊಬೇಕು. ಇವತ್ತಿನ ಸಿದ್ದರಾಮಯ್ಯ ರಾಜಕೀಯ ಆಗಿರ್ಬೋದು, ಇವತ್ತಿನ ಸತೀಶ್ ಅವ್ರ ರಾಜಕೀಯ ಆಗಿರ್ಬೋದು, ಇವತ್ತಿನ ಪರಮೇಶ್ವರ್ ಅವ್ರ ರಾಜಕೀಯ ಆಗಿರ್ಬೋದು, ಖರ್ಗೆ ಅವ್ರ ರಾಜಕೀಯ ಆಗಿರ್ಬೋದು, ಇವು ಯಾವ ರಾಜಕೀಯನೂ 28ರಲ್ಲೇ BJPಯನ್ನು ಗೆಲ್ಲಲಾರದು. ಯಾಕಂದರೆ SIR ಇಲ್ಲೂ ಬರೋದು, ನಾವು ಇಲ್ಲೂ ಕಟ್ಟ ಹೋಗೋ ಮತಗಳು. ಒಂದು ಅಕ್ಷರ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದ್ದರೆ ನಡೆ AI ಚೆಕ್ ಮಾಡಿಸ್ತಾ ಇದ್ದಾರೆ. ಮುಸ್ಲಿಂ ಹೆಸರುಗಳಲ್ಲಂತೂ ಒಂದು ಸ್ವಲ್ಪ ಹೆಸರುಗಳು ಅಹಮದ್, ಮೊಹಮ್ಮದ್ ಇಷ್ಟೇ ಇಲ್ಲ ನಡೆ. ಸಿಕ್ಕಾಪಟ್ಟೆ ಇಲ್ಲೂ ಹೋಟೆಲ್ ಕಟ್ಟ ಹಾಗೆ ಆಗ್ತವೆ. ಅದು 6 to 7%. ಇದು ಗೊತ್ತಿರಲಿ ಕಾಂಗ್ರೆಸ್ಸಿಗೆ. ಇಲ್ಲಿವರೆಗೆ ಏನಿದಪ್ಪ ಅಂತಂದ್ರೆ ದುಡ್ಡು ಹಂಚೋದು, ಮಾಡೋದು, ಗ್ಯಾರಂಟಿ ಕೊಡೋದು, ಇವೆಲ್ಲ ಮಾಡಿ ಗೆಲ್ತಾ ಇದೆ. ಇನ್ನು ಮುಂದೆ ಹಂಗಿಲ್ಲ. SIR ತೊಗೊಂಬಂದಿದ್ದಾರೆ. ಈಗ ಎಲ್ಲ ಕಡೆ ಅಪ್ಲೈ ಆಗ್ಯದ. ಅದರಲ್ಲೂ ಇವತ್ತು ವೆಸ್ಟ್ ಬೆಂಗಾಲ್ ಅಂತೂ ಇವತ್ತು ಪರೀಕ್ಷಾ ಕಾಲ. ವೆಸ್ಟ್ ಬೆಂಗಾಲ್ದಲ್ಲೂ ಸಹಿತ ಮಮತಾ ಬ್ಯಾನರ್ಜಿ ಸೋತೋದ್ರೆ ವಿರೋಧ ಪಕ್ಷಗಳಿಗೆ ಭವಿಷ್ಯ ಇಲ್ಲ ಅಂಥೇಳಿ ಎಲ್ಲರೂ ಡಿಫೈನ್ ಮಾಡ್ತಾ ಇದ್ದಾರೆ, ಎಲ್ಲರೂ ಮಾತಾಡ್ತಾ ಇದ್ದಾರೆ. ಅಂಥದ್ರಲ್ಲಿ ಇವರು ಬಣ ಬಡದಾಟ ಮಾಡಿ ಅಧಿಕಾರದ ಕೈಯಲ್ಲಿ ಏನು ಸೇಮ್ ಇದನ್ನು ದೊಡ್ಡದಿಲ್ಲ. DK ಅವರು ವಿಚಾರ ಮಾಡಬೇಕಾಗ್ಯದ, ನಮ್ಮ ಸತೀಶ್ ಅವರು ವಿಚಾರ ಮಾಡಬೇಕಾಗ್ಯದ, ನಮ್ಮ ಇನ್ನುಳಿದ ನಾಯಕರು ವಿಚಾರ ಮಾಡಬೇಕಾಗ್ಯದ. ಕಾಂಗ್ರೆಸ್ ಒಂದು ಉಳಿಬೇಕಲ್ರಿ, ತಾಯಿ ಅದು. ಕಾಂಗ್ರೆಸ್ನಂತ ಇನ್ನೊಂದು ಪಕ್ಷಕ್ಕೆ ಇಂಡಿಯಾದಲ್ಲಿ ಮೋದಿ ಅವ್ರನ್ನ ಎದುರಿಸುವಂಥ ಪಕ್ಷ ಇನ್ನೊಂದಿಲ್ಲ. ಆದರೂ ಇವತ್ತಿದು ಗೆಲ್ತಂತ ನೋಡ್ರಿ ನೀವು. 2024 ಲೋಕಸಭಾ ಚುನಾವಣೆ ನಂತರ 272 ಹೊಡೆದ ಒಂದು ಸರ್ಕಾರ ರಚನೆ ಮಾಡಬೇಕಾಗಿತ್ತು BJP. ಅಲ್ಲಿ 240 ತೊಗೊಂಡು ಅದರ ನಂತರದಲ್ಲೇ ಇನ್ನುಳಿದ ಅಲ್ಲೇ ಎಲ್ಲ ರಾಜ್ಯಗಳಲ್ಲಿ ಆಯ್ತು ಚುನಾವಣೆ. ಭಾಳಷ್ಟು ರಾಜ್ಯಗಳಲ್ಲೇ ಹರಿಯಾಣ ಆಗಿರ್ಬೋದು, ಮಹಾರಾಷ್ಟ್ರ ಆಗಿರ್ಬೋದು, ಬಿಹಾರ ಆಗಿರ್ಬೋದು, ಇನ್ನು ಉತ್ತರ ಪ್ರದೇಶ ಬರ್ತಾ ಇದೆ. ಅದ್ರ ಜೊತೆ ಈಗ ವೆಸ್ಟ್ ಬೆಂಗಾಲ್ ಪರೀಕ್ಷಾ ಕಾಲ, ತಮಿಳುನಾಡು ಪರೀಕ್ಷಾ ಕಾಲ ಇವತ್ತು. ಯಾಕೆ ತಮಿಳುನಾಡಲ್ಲಿ ಏನಾದರೂ ನೇಮಿಕೆ ಸೋತು BJP ಬೆಂಬಲಿತ ಪಕ್ಷ ಗೆದ್ರೆ ಇಲ್ಲಿ ನಾವು ತಿಳ್ಕೊಬೇಕಾಗಿದ್ದೇನಪ್ಪ ಅಂದರೆ ವಿರೋಧ ಪಕ್ಷಗಳಿಗೆ ಇಲ್ಲಿ ಭವಿಷ್ಯ ಇಲ್ಲ. ಹಾಗಾಗಿ ಎಂಥ ರಾಜಕೀಯ ಮಾಡಬೇಕಪ್ಪ, ಇವ್ರನ್ನ ಸೋಲಿಸ್ಬೇಕಾಗಿದ್ದರೆ BJಪಿಗರನ್ನು ಸೋಲಿಸಬೇಕಾಗಿದ್ದರೆ ಪ್ರತಿಯೊಬ್ಬರಿಗೂ ಉದ್ಯೋಗ ಸೃಷ್ಟಿ ಮಾಡಿಕೊಡುವಂಥ ಪ್ಲ್ಯಾನ್ ಇರುವಂಥ ಒಂದು ಏನಾದರೂ ದೊಡ್ಡ ಸಾಹಸ ಮಾಡಬೇಕಾಗ್ತದೆ. ಹೌದಪ್ಪ, ನಿರುದ್ಯೋಗಿಗಳಿಗೆಲ್ಲ ಉದ್ಯೋಗ ಕೊಟ್ಟೇ ಕೊಡ್ತೀವಿ, ಯಾವ ಗ್ಯಾರಂಟಿ
ನಿಮ್ಮ ನೀರಿನ ಗ್ಯಾರಂಟಿ, ನಿಮ್ಮ ಬಸ್ ಗ್ಯಾರಂಟಿ ಎಲ್ಲ ಅಲ್ಲ, ಎಲ್ಲರಿಗೂ ಉದ್ಯೋಗ. ಪ್ರತಿಯೊಬ್ಬ ನಿರುದ್ಯೋಗಿಗೆ ಉದ್ಯೋಗ ಸಿಗಬೇಕು. ಆ ದಿಶೆಯಲ್ಲಿ ಪ್ಲಾನ್ ಮಾಡಬೇಕಾಗ್ತದೆ. ಮೋದಿಯವರು ಸೋಲಿಸ್ಬೇಕಾಗಿತ್ತು ಅಂದರೆ ಮೋದಿಯವರು ಕ್ವೈಟ್ ಇಂಟೆಲಿಜೆಂಟ್ ಇನ್ ದ ಪೊಲಿಟಿಕ್ಸ್. ಅವ್ರು ಏನು ಬೇಕಾದ್ರೂ ಮಾಡಲಿಕ್ಕೂ ತಯಾರಿದ್ದಾರೆ ಅಧಿಕಾರ ಸಲುವಾಗಿ. ಇವತ್ತು ನೋಡ್ರಿ ವೆಸ್ಟ್ ಬೆಂಗಾಲ್ದಾಗ ಯಾವ ರೀತಿ ಮಾಡ್ತಾ ಇದ್ದಾರೆ. CRPFಗಳನ್ನೂ ಮಿಲಿಟ್ರಿಗಳನ್ನ ತಂದಲ್ಲಿ ಹಚ್ಚಿದ್ದಾರೆ. ಏನು ಗದ್ದಲಾಗ್ತದೆ ಗೊತ್ತಿಲ್ಲ. ಮಧ್ಯದಾಗೆ EVM ಮೇಲೆ ನಮ್ಗೆ ಭರೋಸೆ ಇಲ್ಲ. EVMಗೆ ಅಲ್ಲಿದು ಗದ್ದಗಳಾಗ್ತವೆ ಅಂತ ಕೇಳ್ಕೊಂಡಿದ್ವಿ. EVM ಜೊತೆಗೆ VVPAT ಇಲ್ಲ. ಅದ್ರ ಜೊತೆಗೆ ಈಗ SIR ಬಂದುಬಿಡ್ತು. ಆನಂತರ ಎಲೆಕ್ಷನ್ ಕಮಿಷನರ ಕೇವಲ ಸರ್ಕಾರದ ರಿಪ್ರೆಸೆಂಟೇಟಿವ್ ಅಷ್ಟೇ ಆಗಿಬಿಟ್ಟ. ಇವೆಲ್ಲವೂ ಇಲ್ಲಿ ಅಪ್ಲೈ ಆಗ್ತಾವೆ. ಮ್ಯಾಲೆ ಕೇಂದ್ರದಲ್ಲಿ ಅಧಿಕಾರ ಅದ. ಅಧಿಕಾರ ಇದ್ದವ್ರು ಎದುರು ಹಾಕೊಳ್ಳೋಕೆ ಯಾವ ಅಧಿಕಾರಿಯೂ ಎಸ್ ಅನ್ನೋದಿಲ್ಲ. ಅಂದಾಗ ಈ ಬಡದಾಡಿ ಕಾಂಗ್ರೆಸ್ಸನ್ನು ವೀಕ್ ಮಾಡಿ ಈ ದೇಶದಲ್ಲಿ ಡಿಕ್ಟೇಟರ್ ತೋರಿಸಿ ಇವರೆಲ್ಲ ಕಾರ್ಯಕರ್ತರಾಗ್ತಾ ಇದ್ದಾರೆ. ಅದು ಹಿಂಗೆ ಹೋದ್ರೆ ಡಿಕ್ಟೇಟರ್ ಬಂದೇ ಬರ್ತಾರೆ. ನಾನಾ ಮುಖ್ಯಮಂತ್ರಿ ಆಗಬೇಕು, ನಾನಾ ಅಧ್ಯಕ್ಷ ಆಗಬೇಕು, ನಾನಾ ಆಗಬೇಕು. ಮಾಡಿರಿ, ಆದ್ರೆ ಆಗಿರಿ, ಯಾರು ಬೇಡ ಅನ್ನೋದಿಲ್ಲ. ಬಟ್ ಪಕ್ಷ ಉಳಿಬೇಕಲ್ಲ. 2028 ಗ್ಯಾರಂಟಿಗಳನ್ನು ನಿಶ್ಚಿತವಾಗಿ ತೊಗೊಂಡು ಬರ್ತಾರೆ. ಯಾರು? BJP. ಈಗ ಹೇಳಿದ ನೋಡ್ರಲ್ಲಿ ವೆಸ್ಟ್ ಬೆಂಗಾಲದಲ್ಲಿ ಎಲ್ಲ ಘೋಷಣೆ 3000 ಹೆಣ್ಮಕ್ಳಿಗೆ ಮತ್ತೇನೋ ಫ್ರೀ, ಎಲ್ಲ ಫ್ರೀ ಕೊಡಲಿಕ್ಕೆ ರೆಡಿ ಆಗ್ಯಾರ. ಅವ್ರ ಜೊತೆಗೆ SIR ಅವ್ರ ಕಡೆ, ಗೌರ್ಮೆಂಟ್ ಅವ್ರ ಕಡೆ, ಮಿಲಿಟ್ರಿ ಅವ್ರ ಕಡೆ, ಇಲ್ಲಿ ಲೋಕಲ್ ಪೊಲೀಸರಿಲ್ಲ. ವೆಸ್ಟ್ ಬೆಂಗಾಲ್ ಅದೇ ಪರಿಸ್ಥಿತಿ ಕರ್ನಾಟಕ. ಇದನ್ನೆಲ್ಲ ಎದುರು ಹಾಕೊಂಡು ಗೆಲ್ಲುವಂಥ ಶಕ್ತಿ ಸತೀಶ್ ಅವರಿಗಿದೆಯಾ? ಇದನ್ನೆಲ್ಲ ಎದುರು ಹಾಕೊಂಡು ಗೆಲ್ಲುವ ಶಕ್ತಿ DK ಶಿ ಅವರಿಗಿದೆಯಾ? ಸ್ವತಃ ಸಿದ್ದರಾಮಯ್ಯಗಿದೆಯಾ? ರಾಹುಲ್ ಗಾಂಧಿ ಅವ್ರಿಗಿದೆಯಾ? ರಾಹುಲ್ ಗಾಂಧಿ ಸೋಲ್ತಾನೆ ಬಂದಿದ್ದಾರೆ ಪಾಪ. ಒಳ್ಳೆಯ ಪ್ರಾಮಾಣಿಕ ವ್ಯಕ್ತಿ. ಇವತ್ತು ನಿಶ್ಚಿತವಾಗಿ ಪ್ರಾಮಾಣಿಕ ವ್ಯಕ್ತಿ. ಈ ರಾಜಕೀಯದಲ್ಲಿ ಹೇಳ್ತಾ ಇದ್ದೀನಿ ಮಾತನ್ನು. ಭ್ರಷ್ಟ ಹೌದು, ಅವರೆಲ್ಲ ಪಕ್ಷಗಳು ಭ್ರಷ್ಟಾಚಾರ ಐತೆ. BJP ಇದ್ದಲ್ಲೂ ಐತಿ, ಇಲ್ಲೂ ಇದ್ದಲ್ಲೂ ಐತಿ. ಯಾಕಂದ್ರೆ ಬೇರೆ ಮಾಡಿದ್ರೆ ಬೆಳೆದು ನಿಂತ್ಬಿಟ್ಟಿದ್ದೀವಿ. ಎಲ್ಲದೂ ಕಮಿಷನ್ ಎಲ್ಲ. ಇವತ್ತು ನೋಡಿರಿ ಯಾಕಪ್ಪ ಸೇಮ್ ಆಗ್ಬೇಕಂತಾರೋ ಯಾರೋ ಇಲ್ಲಪ್ಪ ಹೊಸ ವ್ಯವಸ್ಥೆ ಥರ ಅವ್ರಿಗೆ ನಾವು ಅದಕ್ಕೆ ನಾವು ಸೇಮ್ ಆಗಬೇಕು. ಏನು ಹೊಸ ವ್ಯವಸ್ಥೆ ಥರ ಅವರ? ಇಲ್ಲಿವರೆಗೆ ಸಿದ್ದರಾಮಯ್ಯವ್ರನ್ನ ಭ್ರಷ್ಟಾಚಾರ ಓಡಿಸಿದ್ರ, ಮತ್ತೊಂದು ಮಾಡಿದಾರ, ಎಲ್ಲರಿಗೂ ಉದ್ಯೋಗ ಸೃಷ್ಟಿ ಮಾಡಿಕೊಟ್ರ. ಉದ್ಯೋಗ ಸೃಷ್ಟಿ ಮಾಡೋಕ್ಕಾಗ್ತಾ ಇಲ್ಲ ಸಿದ್ದರಾಮಯ್ಯನವ್ರಿಗೆ. ಈ ಬರೀ 56,000 ಇಷ್ಟೊಳಗೆ 2.80 ಲಕ್ಷ ಜನಕ್ಕೆ ಉದ್ಯೋಗ ಕೊಡಬೇಕಾಗಿದೆ. 4 ವರ್ಷ ಆಗಿದೆ. 4 ವರ್ಷ ಬಂತಿನ 27ರೊಳಗೆ 28 ಕೊಡ್ಲಿಕ್ಕೆ ಸಾಧ್ಯನಾ? ಸುಮ್ಮನೆ ಘೋಷಣೆ ಮಾಡೋದಲ್ಲ. ಉದ್ಯೋಗ ಬರೀ 2 ಖಾಲಿದ ಉದ್ಯೋಗ ತುಂಬಕ್ಕೆ ಆಗ್ತಾ ಇಲ್ಲ. ಇದರ ಅರ್ಥ ಏನು? ಖಜಾನೆ ಖಾಲಿ ಆಗ್ಯದ. ಇದನ್ನು ತೋರಿಸ್ತದೆ ರೀ. ಇದನ್ನು ಮಾಡೋದ್ರಲ್ಲಿ BJPಗರಿಗೆ ಹೇಳ್ಕೊಡ್ಬೇಕಾಗಿದ್ದಾರ. ಆದರೆ ಅವ್ರು ಬಂದರೆ ಇವ್ರು ಮಾಡ್ತಾರಂತಿಲ್ಲ. ಇದರ ಅರ್ಥ ಅವ್ರು ಬಂದು ಅವ್ರು ಮಾಡ್ತಾರಂತಲ್ಲ. ಆದ್ರೆ ಈಗಾಗಲೇ ಸರ್ಕಾರದ ಮಷಿನ್ಗಳನ್ನೆಲ್ಲ ಸರಿಯಾಗಿ ಉಪಯೋಗ ಮಾಡ್ಕೊಳ್ಳೋದು, EVM ಬಳಸ್ಕೊಳ್ಳೋದು ಗೊತ್ತದ ಅವ್ರಿಗೆ. ಅದೇ ಕಾಲಕ್ಕೆ ಯಾವ ವೋಟರು ಏನು ಯಾವ ರೀತಿ ಮತ್ತು ಈಗ ಹೇಳಿ SIR ಮೂಲಕ ಇಲ್ಲಿಯ ಮುಸ್ಲಿಂ ಮ್ಯಾಕ್ಸಿಮಮ್ ವೋಟನ್ನು ಕಟ್ ಮಾಡಿ ಹೋಗೋವಂಥದ್ದು ಮಾಡೇ ಮಾಡ್ತಾರೆ. ನೀವು ಯಾವ ಕೋರ್ಟ್ಗೆ ಹೋದ್ರಿ, ಎಲ್ಲಿ ಹೋದ್ರಿ, ಈಗ ಸುಪ್ರೀಂ ಕೋರ್ಟ್ಗೆ ಹೋಗೋದು ಕೆಲಸ ಆಗ್ತಾ ಇಲ್ಲ. ಇಲ್ಲೂ ಸಹಿತ ಈಗ 66 ಲಕ್ಷ ವೆಸ್ಟ್ ಬೆಂಗಾಲ್ದಾಗ ಆಡಳಿತದಲ್ಲಿದ್ದಂಥ ಮಮತಾ ಬ್ಯಾನರ್ಜಿ ಸಾಧ್ಯ ಆಗ್ತಾ ಇಲ್ಲ. ಸಿದ್ದರಾಮಯ್ಯರು ಆಡಳಿತದಲ್ಲಿದ್ದಾರೆ, ಇದು ಸಾಧ್ಯ ಆಗ್ತದೆ ಗ್ಯಾರಂಟಿ ಇಲ್ಲ. ಯಾಕಂದ್ರೆ ಕೇಂದ್ರ ಸರ್ಕಾರ ಪವರ್ಫುಲ್ ಅದ. ಎಲ್ಲ ನೆಲೆಗಟ್ಟಲೆ 28ರಲ್ಲಿ ಬರುತ್ತಿರುವಂತಹ ಚುನಾವಣೆಗೆ ಈ ಎಲ್ಲ ಬಡದಾಟಗಳು ಬೇಕಾ? ಬಣ ಬಡದಾಟ ಬೇಕಾ ಅನ್ನೋದು ಇವತ್ತು ದೊಡ್ಡ ಪ್ರಶ್ನೆ. ಇದನ್ನು ಮುಂದುವರಿಸಿದರೆ 2028ರಲ್ಲಿ ನಿಶ್ಚಿತವಾಗಿಯೂ ಕಾಂಗ್ರೆಸ್ ಬರುವ ಯಾವ ಸಾಧ್ಯತೆಗಳು ಕಡಿಮೆ ಆಗ್ತಾ ಇರ್ತಾವೆ ಅನ್ನೋದು ಅಷ್ಟ ಸತ್ಯದ. ಏನೋ ಇರಲಿ, DK ಶಿ ಅವ್ರ ಮೇಲೆ ಆರೋಪ ಮಾಡ್ತಾ ಇದ್ದಾರೆ. ಅವರು ಮಾಡಿದಾರಪ್ಪ ಇದು ದಕ್ಷಿಣ ದಾವಣಗೆರೆದು ಅಂತೇಳಿ. ಆ ದಕ್ಷಿಣ ದಾವಣಗೆರೆ ನಂತರ ಅವರಿಬ್ಬರು ಜಬ್ಬಾರ್ ಅವರನ್ನು, ಅದೇ ಕಾಲಕ್ಕೆ ನಶೀರ್ ಅಹಮದ್ ಅವ್ರನ್ನ ಮಜಾ ಮಾಡಿದ್ದಾಗಿರ್ಬೋದು. ಎಲ್ಲ ಡೆವಲಪ್ಮೆಂಟ್ ಇವತ್ತು ಮುಸ್ಲಿಮರು ಎದುರಾಗಿ ನಿಲ್ಲುವಂಥದ್ದಾಗ್ಯದ. ಇದರಿಂದಾಗಿ ಅವ್ರಿಗೆ ಇನ್ನಷ್ಟು ಮತಗಳು ಕಡಿಮೆ ಆಗೋ ಸಾಧ್ಯತೆಗಳಿದ್ದಾವೆ. ಮತ್ತು ಆ ನೆಲೆಯಲ್ಲಿ BJP ಇನ್ನಷ್ಟು ಅವಕಾಶಗಳು ಹೆಚ್ಚಾಗೋ ಸಾಧ್ಯತೆಗಳಿದ್ದಾವೆ. ಅದಕ್ಕಾಗಿ ಈ ಸಂದರ್ಭದಲ್ಲಿ ಕಾಂಗ್ರೆಸ್ಸಿಗರು ಎಚ್ಚರ ವಹಿಸ್ಬೇಕಾಗ್ತದೆ. ಈ ಎಚ್ಚರ ವಹಿಸಿದ್ರೆ ಮಾತ್ರ ಗೆಲ್ಲುವ ಸಾಧ್ಯತೆಗಳು. ನಾವು ಗ್ಯಾರಂಟಿ ಇದ್ದೀವಿ, ಆಗಿದ್ದು ಮತ ಹಾಕ್ತಾರೆ. ಈಗ ನೋಡೋಣ, ನಾಳೆ 4ನೇ ತಾರೀಕು ಬರ್ತಿರುವಂಥ 2 ಉಪಚುನಾವಣೆ ರಿಸಲ್ಟ್ ಅಂತ ಹೇಳ್ತಾ ಇದು ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. H16 ನ್ಯೂಸ್ ಅಂತ ತಿಳಿಸಿದ್ದಾರೆ. ಇದು ಸತ್ಯದ ಕೈಗರಣೆ ವಂದನೆಗಳು.